ಹಾಸನ ನಗರದ ಆಕಾಶವಾಣಿ ಮುಂಭಾಗ ಬಡಾವಣೆಯಲ್ಲಿ ಅಪರೂಪದ ಘಟನೆಯೊಂದು ಬೆಳಕಿಗೆ ಬಂದಿದೆ. 12ನೇ ವಾರ್ಡ್ನ ಈ ಬಡಾವಣೆಯಲ್ಲಿ 2000ನೇ ಇಸವಿಯಲ್ಲಿ ಮನೆಗಳು ಮತ್ತು ಸೈಟ್ಗಳನ್ನು ನಿರ್ಮಿಸಲಾಗಿದ್ದು, ಅವುಗಳಿಗೆ ಅಲಿಲೇಷನ್ ಇಲ್ಲ ಎಂಬ ಕಾರಣ ನೀಡಿ ಕೆಲವರು ರಸ್ತೆಯನ್ನ ಎರಡೂ ಬದಿಗಳಿಂದ ಕಲ್ಲು ಹಾಗೂ ಸೀಟ್ಗಳನ್ನು ಹಾಕಿ ಬಂದ್ ಮಾಡಿದ್ದಾರೆ. ಇದರಿಂದ ಮಧ್ಯದಲ್ಲಿ ಸಿಲುಕಿಕೊಂಡಿರುವ 7 ಮನೆಗಳ ನಿವಾಸಿಗಳು ಸಂಚಾರಕ್ಕೆ ಅವಕಾಶವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದಿನನಿತ್ಯದ ಓಡಾಟಕ್ಕೂ ತೊಂದರೆ ಅನುಭವಿಸುತ್ತಿರುವ ಅವರು ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ನಿನ್ನೆಯ ಅವರ ತಮ್ಮನ ಹೆಂಡತಿ, ರಾಜಶೇಖರನ ತಮ್ಮನ ಹೆಂಡತಿ ಶ್ರೀನಿವಾಸ ಅವನವರ ಮಿಸ್ಸಸ್ಸು ಎಂತ ಹೇಳಿದ್ರು ಮೀನಾಕ್ಷಿ ಮತ್ತು ಮಗಳು ಪಲ್ಲವಿ ಇಬ್ಬರು ಸೇರ್ಕೊಂಡು JCB ತಂದು ಅಲ್ಲಿಂದ ಬಂದ ನೀರು ಕಡೆಗೆ ಹೋಗ್ದಂಗೆ ನೋಡಿ ಚರಂಡಿನ ಮುಚ್ಚಿದ್ರು. ಮತ್ತು ಜನಗಳು ತಿರುಗಾಡ್ದಂಗೆ ಕಲ್ಲನ್ನು ಬಂಡೆದನ್ನ ತಂದು ಇಲ್ಲಿ ಉಳಿಸೋಗಿದ್ದಾರೆ. ಉದ್ದೇಶಪೂರ್ವಕ ನೋಡಿ ಚರಂಡಿ ಮುಚ್ಚಿರೋದು ಮತ್ತು ಕಲ್ಲು ಮುಚ್ಚಿ ಜಾಗ ನಮ್ಮದು, ಅಲಿಲೇಷನ್ ಲೇಔಟ್ ಆಗಿಲ್ಲ, ನಾವು ತಿರುಗಾಡೋಕ್ಕೆ ಯಾರಿಗೂ ಬಿಡೋಲ್ಲ ಅಂತಾರೆ. ಕರೆಂಟ್ ಕಂಬ ಆಗಿದೆ, ಸ್ಥಳದಲ್ಲಿ UGD ಲೈನ್ ಹೋಗಿದೆ, ನಲ್ಲಿ ಲೈನ್ ಹೋಗಿದೆ. ಅವರು ಅದನ್ನು ಉಪಕಾರ ಪಡ್ಕೊತಿದ್ರೆ ಅವರು ಸೌಕರ್ಯ ಅದರಲ್ಲೇ ಐತೆ. ಆದರೆ ಜನಗಳು ಮಾತ್ರ ಓಡಾಡಕ್ಕೆ ರೋಡ್ ಬಿಡಕ್ಕಲ್ಲ ಅಂತಾರೆ. ಟಾರ್ ರೋಡ್ ಆಗಿದೆ, ಹಾಲಿಯ ಟಾರ್ ರೋಡ್ ಇದೆ ನೋಡಿ. ಹೌದು, ಹೋಗಿ ಯಾವ ಕಡೆಗೆ ಹೋಗಿ ಹಾಕಲ್ಲ. ಈಗ ನೋಡಿ ಅಲ್ಲೆಲ್ಲೇ ನಿಲ್ಸ್ಕೊಂಡವ್ರು ಕೇಳ್ತಾರೆ ಕಾರ್ ಹೋಗಿ ಏನು ಮಾಡೋದು ಅಂತೆಲ್ಲ ಅಕ್ಕಪಕ್ಕ ಎಲ್ಲ ಈಗ ಮಾತಾಡ್ತಿದ್ದು ಕಾರ್ ಒಬ್ಬರು ಈಚೆ ತೆಗಿಯಂಗಿಲ್ಲ. ಬೈಕ್ಗಳು ಹೋಗ್ಬೇಕು ಅಷ್ಟೇ, ಬೈಕ್ ಹೋಗ್ಯಂಗೆ ಸೈಡಲ್ಲಿ ಜಾಗ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ನಿನ್ನೆಯಿಂದ ಇದು ನಿನ್ನೆ ಮಾಡಿರೋದು ಸರ್, ನಿನ್ನೆ ಬೆಳಗ್ಗೆ 8-9 ಗಂಟೆಯಲ್ಲಿ ಮಾಡಿರೋದು. ಮುನ್ಸಿಪಾಲ್ಟಿಯವರು ಚಂಡಿನ ಕ್ಲೀನ್ ಮಾಡಿ ಹೋಗಿದ್ದರು. ಹೇಳಿದ್ದೀವಿ, ಪೊಲೀಸ್ನರಿಗೂ ಫೋನ್ ಮಾಡಿದ್ದೀವಿ, ಎಲ್ಲ ಪೊಲೀಸ್ ಕಮಿಷನರಿಗೆ, ಮುನ್ಸಿಪಾಲ್ಟಿ ಕಮಿಷನರಿಗೂ ಹೇಳಿದ್ವು. ಅವರು ಬಂದು ನೋಡಿದ್ದಾರೆ. ಮುನ್ಸಿಪಾಲ್ಟಿ AWನೂ ಇವತ್ತು ಮಧ್ಯಾಹ್ನ ಬಂದು ನೋಡ್ಕೋತಾರೆ. ಅವರೆಲ್ಲ ಬಂದು ನೋಡ್ಕೊಂಡು ಅವರಿಗೆ ನೋಟಿಸ್ ಕೊಡೋಣ ಇದು ಮಾಡೋಣ ಅಂತ ಹೋದರು. ನೋಟಿಸ್ ಕೊಟ್ಟು ಮಾಡೋವರಿಗೆ ನಾಳೆ ಭಾನುವಾರ ನಾಳೆ ಸೋಮವಾರ ನಾವು ಯಾರು ಆಚೆ ತಿರುಗಾಡೋಂಗಿಲ್ಲ. ಏನಾದ್ರು ಮಳೆ ಬಂದರೆ ಮನೆ ನೀರೆಲ್ಲ ಚರಂಡಿ ಮುಚ್ಚೋದನ್ನ ಬ್ಲಾಕ್ ಆಗಿ ರಿವರ್ಸ್ ಮನೆಗೆ ವಾಪಸ್ ಹೊಡೀತದೆ. ನಮ್ಮ ಬೇಡಿಕೆ ಏನಿಲ್ಲ, ಚರಂಡಿನ ಕ್ಲೀನ್ ಮಾಡಿಕೊಟ್ಟು ರಸ್ತೆನೇ ಬಿಟ್ಕೊಡ್ಬೇಕು. ಸಾರ್ವಜನಿಕರು ದೊಡ್ಡ ರಸ್ತೆ ನಾವು ಬಿಟ್ಕೊಡ್ಬೇಕು. ಈಗ 25 ವರ್ಷ ಹೆಂಗಿತ್ತು ಆ ರಸ್ತೆನೇ ಬಿಟ್ಕೊಡ್ಬೇಕು. 10 ಮನೆಗೆ ತೊಂದರೆ ಆಗಿದೆ, 10-12 ಮನೆಗೆ ತೊಂದರೆ ಆಗಿದೆ. ಕಂಬ ನೆಟ್ಟವ್ರೆ, ಅದು ನಿಮಗೆ ಕಾಣ್ತಾ ಚರಂಡಿ ಆ ಕಡೆಗೆ ಬಿಟ್ಕೊಂಡು ಈ ಕಡೆ ಕಂಬ ನೆಟ್ಟಿದ್ದಾರೆ. ಈ ಕಡೆ ಚರಂಡಿ ಮುಚ್ಚೆ ಹೋಗಿದ್ದಾರೆ. ಅವನು ಮೇನ್ ರೋಡ್ ಇದ್ದ ಮನೇನ ನೋಡಿ ಆ ಕಡೆ ಈ ಕಡೆ ಓಡಾಡ್ದಂಗೆ ತಗಡೆಲ್ಲ ಕಟ್ಟಿದ್ದಾರೆ. ನಿಮಗೆ ಕಾಣ್ತಾ ಇದ್ದೀಗ, ಎಲ್ರಿಗೂ ಕಾಣ್ತಾ ಇದ್ದೆ. ಆ ಕಡೆಗೆ ಹೋಗಿ ಬಿಡ್ತಾ ಇಲ್ಲ. ಓಡಾಡೋಕ್ಕೆ ಅದೇ ಹೆಂಗೆ ಓಡಾಡೋದು, ಓಡಾಡೋಕ್ಕೆ ಹೋಗೋಕ್ಕಾಗಲ್ವಲ್ಲ ಸರ್. ನೀವು ಸಮೇತ ವೈಕಲ್ ಅಲ್ಲೇ ನಿಲ್ಸಿರಿ, ಇಲ್ಲಿ ಈಚೆ ಬರೋಕ್ಕಾಗಲ್ಲ ಅಂತ. ಈ ರೋಡೆಲ್ಲ ಹೋಗಿದೆ. ಮಕ್ಕಳು ಹೆಂಗಸರು ಮುದುಕೋ ವಯಸ್ಸಾದವ್ರು ಹೆಂಗೆ ತಿರುಗಾಡಬೇಕು. ಈ ಮಳೆ ನೀರು ರೋಡಲ್ಲಿ ಹೋಗಿ ಟಾರ್ ರೋಡೆಲ್ಲ ಕಿತ್ಕೋಗಿದೆ ನೋಡಿ. ಆ ಕಡೆಗೆ ರೋಡ್ ಚೆನ್ನಾಗಿದೆ, ಈ ಕಡೆಗೆ ರೋಡ್ ಚೆನ್ನಾಗಿದೆ. ಇಲ್ಲಿ ರೋಡಲ್ಲಿ ನೀರು ಹರಿಯೋದ್ರಿಂದ ಕಿತ್ಕೊಂಡು ಹೋಗಿತ್ತಲ್ಲ. ನನ್ನ ಹೆಸರು ಮೆಲ್ವಿನ್ ಅಂತ. ಆಲ್ಮೋಸ್ಟ್ 2002 ನಾವು ಪರ್ಚೇಸ್ ಮಾಡಿರೋದು ಮನೆ. ಇದ್ದಿದ್ದಂಗೆ ಮನೆ ತೊಗೊಂಡಿರೋದು. ನಮ್ಮ ಮನೆ ಮುಂದೆ ಇರೋದು ಜಾಗನೂ ಹೆಚ್ಚು ಕಮ್ಮಿ ರಸ್ತೆಗೆ ಬಿಟ್ಟಿರೋದು ಜಾಗ. ಅದರಿಂದ ಈ ಕಡೆ ಫಾಲೋಯಿಂಗು, ಈ ಕಡೆ ಅವನು ಬಂದು ನನ್ನ ಜಾಗ ಅಂತ ಕ್ಲೇಮ್ ಮಾಡ್ತಾಯಿದ್ದಾನೆ. ಅದು ರಸ್ತೆಗೆ ಬಿಟ್ಟಿರೋದು, ಆಲ್ರೆಡಿ ರಸ್ತೆಗೆ ಬಿಟ್ಟಿರೋದು. ಅವರು ಪಾರ್ಟಿಷನ್ ಡೀಡ್ ಎಲ್ಲ ಮಾಡಿಕೊಂಡು ಸೇರಿಸ್ಕೊಂಡವ್ರೆ. ಈ ಕಡೆಯಿಂದ ಟ್ರ್ಯಾಪ್ ಮಾಡಿದ್ದಾರೆ. ರೆವಿನ್ಯೂ ಲ್ಯಾಂಡ್ ಥರ ತೋರಿಸಿಬಿಟ್ಟು ಎಲಿನೇಷನ್ ಆಗಿಲ್ಲ ಅಂತ ಮಧ್ಯದಲ್ಲಿ ರೋಡ್ ಬಿಡೋಲ್ಲ ಅಂತ ಇದ್ದಾರೆ. ಏನು ನ್ಯಾಯ, ಯಾವ ನ್ಯಾಯ, ಹೆಂಗೆ ಓಡಾಡೋದು ನಾವು? ಆ ಕಡೆ ಸೈಡು ಅಷ್ಟೇ ಟೋಟಲಿ ಇಲ್ಲೀಗಲ್ಲು. ನಮ್ಮ ಮನೆ ಪಕ್ಕದಲ್ಲೇ ಇರೋ ಸೈಟ್ ಹೋಗಿ ರಸ್ತೆಗೆ ಸೇರಿಸಿದ್ದಾನೆ. ಅದು ಮಾಡಿ ಅದು ರಸ್ತೆ ನಂದು ಅಂತ ಕ್ಲೇಮ್ ಮಾಡಿದ್ದಾನೆ. ಸರ್ವೆ ಇರೋ ಬರೋದೆಲ್ಲ ಚೇಂಜ್ ಮಾಡವನೆ. ಎಲ್ಲರ ಹತ್ರ ಅಡ್ಜಸ್ಟ್ಮೆಂಟ್ ಫಿಕ್ಸಿಂಗ್ ಮಾಡವನೆ. ಆಸ್ತಿ ಇರೋದು ಬರೀ 30-40ಗೆ ಒಂದು ಆ ಕಡೆ ರಸ್ತೆ 35-40 ಸೇರಿಸ್ಬಿಟ್ಟಿದ್ದಾನೆ ಜಾಗ. ಇದೆಲ್ಲ ಯಾರು ತನಿಖೆ ಮಾಡ್ತಾರೆ? ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. DC ಹಿಡಿದು ನಮ್ಮ ರೆವಿನ್ಯೂ ಮಿನಿಸ್ಟರ್ ಯಾರು, ಕೃಷ್ಣ ಬೈರೇಗೌಡರಿಗೂ ಲೆಟ್ರ್ ಬರ್ದಿದ್ದೀನಿ. ಈವನ್ PM ಸೈಟಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಇನ್ಫಾರ್ಮೇಷನು. ಬೆಂಗಳೂರಲ್ಲಿ ಯಾರೋ ಒಬ್ಬರು ಕಮಿಷ್ನರ್ ರೆಸೈನ್ ಆಗಿರೋರು ನೀವು ಲೋಕಲ್ ಚೆಕ್ ಮಾಡಿ ಅಂತಾರೆ. ಎಲ್ಲರ ಹತ್ರ ಚೆಕ್ ಮಾಡಿ ಸುಸ್ತಾಗಿ ಹೋಗಿದ್ದೀವಿ. ಇವಾಗ ಫೈನಲಿ ಲಾಯರ್ ಮುಖಾಂತರ ಕೇಸ್ ಹಾಕೋಣ ಅಂತ ಯೋಚಿಸ್ತಿದ್ದೀವಿ. ಅದು ಏನು ಯಾವಾಗ ಆಗುತ್ತೆ ಗೊತ್ತಿಲ್ಲ. ಅಂತೂ ನಾವು ಸಾಯೋ ತನಕ ಹಿಂಗೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ನಮ್ಗೆ ಓಡಾಡೋಕ್ಕೆ ರಸ್ತೆ ಎಲ್ಲಿದೆ ಸರ್? ಈ ಕಡೆನೂ ಬ್ಲಾಕು, ಆ ಕಡೆನೂ ಬ್ಲಾಕು. ಹೆಂಗೆ ಹೋಗೋದು? ಇವಾಗ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಏನೋ ಆಯಿತು, ಏನು ಮಾಡೋದು ಹೇಳಿ? ಎಲ್ಲರೂ ಏಜ್ಡ್ ಇರೋದಿಲ್ಲ ಲೇಔಟಲ್ಲಿ. ಬರೀ ಏಜ್ಡ್ ಪೀಪಲ್ ಇದ್ದಾರೆ.
ಇಲ್ಲಿ ನೋಡಿದ್ರೆ ದಬ್ಬಾಳಿಕೆ, ನೀವು ನೋಡಿ ಮುಂದೆ ನೋಡಿ ಅಕ್ರಮವಾಗಿ ಅಂಗಡಿ ಕಟ್ಟಿದ್ದಾನೆ, ಅದು ರೋಡಿನ ಪ್ರಾಪರ್ಟಿಯಲ್ಲಿ ಹೆಚ್ಚು ಕಮ್ಮಿ 1 ಲಕ್ಷ ಬಾಡಿಗೆ ತಿಂತಾ ಇದ್ದಾನೆ. ಏನು ಮಾಡೋದು? ಯಾರಾದರೂ ಕೇಳೋರಿದ್ದಾರ? ಎಲ್ಲರೂ ಹ್ಯಾಂಡ್ಸ್ ಇನ್ ಗ್ಲೌಸ್ ಅಂತಾರೆ ನೋಡಿ. ಪುಕ್ಷಟ್ಟೆ ನೀರು, ಪುಕ್ಷಟ್ಟೆ ಫೆಸಿಲಿಟಿ ಮಾಡ್ಕೊಂಡು ಅವ್ನು UGD ಎಲ್ಲ ಅದಕ್ಕೆ ಬಿಡ್ತಾ ಇದ್ದಾನೆ, ಮೇಯ್ನ್ ಲೈನಿಗೆ. ಯಾರು ಮಾತಾಡೋರಿಲ್ಲ. ಇದು ಆಕಾಶವಾಣಿ ಎದುರುಗಡೆ ವಿದ್ಯುತ್ ನಗರ ಅಂತಾರೆ. ಇದು 3rd ಮೇನ್ ಆ್ಯಕ್ಚುಲ ಅಲ್ಲ, ಇದು 2nd ಮೇನ್. 3rd ಮೇನ್ ಪಕ್ಕದ ರೋಡು, 3rd ಮೇನು ಆ ಕಡೆದ ರೋಡು, ಇದು 2nd ಮೇನು ನಾಮನಿಶಾನೆ ಇಲ್ಲ ಇವಾಗ. ಆ ಥರ ಮಾಡಿದ್ದಾರೆ. ಟೋಟಲ್ ಇಲ್ಲಿಗಲ್ ಲೇಔಟು ಎಲ್ಲ ಒಂದು ಸತಿ ಬೇಕಾದ್ರೆ ವೆರಿಫೈ ಮಾಡಲಿ, ಎಷ್ಟು ಇದು ಕಿತ್ತಾಕಬೇಕು ಕಿತ್ತಾಕಲಿ, ಯಾರ್ದು ಹೋಗಬೇಕು ಎಲ್ಲರದು ಹೋಗಲಿ, ಆದರೆ ಲೇಔಟು ವೆರಿಫೈ ಮಾಡಿಸ್ಲಿ. ಲೇಔಟ್ ವೆರಿಫೈ ಆಗ್ತಾಯಿಲ್ಲ. ಎಲ್ಲರೂ ಬೇಕಾದಂಗೆ ಬೇಲಿ ಕಟ್ಟೋದು ಎಲ್ಲ ಫುಲ್ ಫೋರ್ಜರಿ ಸರ್. ನಾನು ಲಾಯರ್ ಹತ್ರ ಮಾತಾಡ್ತಾ ಇದ್ದೀನಿ, ಫುಲ್ ಫೋರ್ಜರಿ ಲೇಔಟು. ಇವನು ಮತ್ತು ಇವನು ತಮ್ಮಂದಿರು ಸೇರಿಕೊಂಡು ದಬ್ಬಾಳಿಕೆ ಮಾಡ್ತಾಯಿದ್ದಾರೆ ಎಲ್ಲರಿಗೂ. ಇದು ಕ್ಲಿಯರ್ ಇರೋದು ಅಷ್ಟೇ ಫ್ಯಾಕ್ಟು, ಯಾರೂ ತೊಗೊಳ್ತಾ ಇಲ್ಲ. ಎಲ್ಲ ತಹಸೀಲ್ದಾರಿಂದ ಹಿಡಿದು ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಏನೂ ಯೂಸ್ ಇಲ್ಲ. ಏನು ಸ್ಪಾಟ್ ಬಂದರೂ ಅವನ ಪರವಾಗೆ ಮಾತಾಡ್ಕೊಂಡು ಹೋಗಿದ್ದಾರೆ. ಅವನು ಏನು ಹೇಳ್ತಾನೆ, ಎಲ್ಲರೂ ಈಗಿನ DC ಅಲ್ಲ, ಸತ್ಯಭಾಮ ಅವರಿದ್ದರು, ಇವ್ರಿಗೂ ಗೊತ್ತಿದೆ, ಇವ್ರಿಗೂ ಮ್ಯಾಟರ್ ಗೊತ್ತಿದೆ. ಬಟ್ ಸತ್ಯಭಾಮ ಅವರು ಕ್ಲಿಯರ್ ನಾನು ತೋರಿಸುವಾಗ ಅವರು ತಹಸೀಲ್ದಾರ್ ಹತ್ರ ಮಾತಾಡಿಸಿ ಅಂತ ಹೇಳಿದರು. ವಿಲೇಜ್ ಅಕೌಂಟೆಂಟ್ ಅವರು ಹೌದು ಇದು ಕರೆಕ್ಟ್ ಅಂತ ಹೇಳಿ ಅವರು ಎಂಡೋರ್ಸ್ ಮಾಡಿ ಅಲ್ಲಿ ಕೇಸ್ ವರ್ಕರ್ ಕೊಟ್ಟರೆ ಅವರು ಬ್ಲೇಮ್ ಗೇಮಲ್ಲಿ ಇದ್ದಾರೆ. ಮುನ್ಸಿಪಾಲ್ಟಿ ಅವ್ರು ಮಾಡಬೇಕು, ಇವ್ರು ಮಾಡಬೇಕು, ಅವರು ಮಾಡಬೇಕು. ನಾವು ಎಲ್ಲಿಗೆ ಹೋಗೋಣ? ಎಲ್ಲರ ಕಡೆ ಸುತ್ತಾಡಿ ಸುಸ್ತು. ಇವಾಗ ಬೆಸ್ಟು ಕೋರ್ಟ್ ಕೇಸ್ ಮಾಡೋದು. ಅದೆಷ್ಟು ಆಗುತ್ತೆ ಏನಾದರೂ ಆಗಲಿ ಮಾಡಿ ಮುಗಿಸ್ತೀನಿ, ನಾನಂತೂ ಬಿಡಲ್ಲ. ಸರ್, ನನ್ನ ಹೆಸರು ಗೋಪಿನಾಥ್ ಅಂತೇಳಿ, ಇಲ್ಲಿಯ ನಿವಾಸಿ. ಆಕಾಶವಾಣಿ ಮುಂಭಾಗದ ಅಡ್ಡರಸ್ತೆ ಇದು. ಮೊದಲು 25-30 ವರ್ಷದಿಂದ ಕ್ಲಿಯರಾಗಿ ರೋಡ್ ಇತ್ತು. ಈಗ ಏನು ಮಾಡಿದ್ದಾರೆ ಅಂದರೆ ಆ ಮೇಯ್ನ್ ರೋಡ್ಗೂ ಬ್ಲಾಕ್ ಮಾಡಿದ್ದಾರೆ, ಮತ್ತು ಈ ಸೈಡು ಬ್ಲಾಕ್ ಮಾಡಿದ್ದಾರೆ. ನಾವು 2 ಸೈಡು ಹೋಗೋಕ್ಕಾಗ್ತಾಯಿಲ್ಲ. ಆಮೇಲೆ ವೆಹಿಕಲ್ಗಳು ಪಾಸ್ ಆಗ್ತಾಯಿಲ್ಲ. ಈಗ ಅಲ್ಲಿ ಚರಂಡಿ ಇತ್ತು, ಚರಂಡಿನೂ ಮುಚ್ಚಿಬಿಟ್ಟು ಆಮೇಲೆ ರಸ್ತೆ ಇದೆಯಲ್ಲ, ರಸ್ತೆಗೆ ಈಗ ಅಡ್ಡ ದೊಡ್ಡ ಸ್ಲ್ಯಾಬ್ಗಳನ್ನು ಹಾಕ್ಬಿಟ್ಟಿದ್ದಾರೆ, ಕಲ್ಲು ಸ್ಲ್ಯಾಬ್ಗಳನ್ನು. 4 ವೆಹಿಕಲ್ಸು ಹೋಗೋಕ್ಕಾಗ್ತಾಯಿಲ್ಲ. ಏನಾದ್ರು ಎಮರ್ಜೆನ್ಸಿ ಬಂತು ಅಂದರೆ, ಅಥವಾ ಕಾಯಿಲೆ ಇರೋರಾಗಲಿ ವೃದ್ಧರಾಗಲಿ ಅವ್ರೇನಾದರೂ ಅರ್ಜೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದರೆ ಸಾಧ್ಯ ಆಗೋದೇ ಇಲ್ಲ. ಅವ್ರು ಕರ್ಕೊಂಡು ಹೋಗೋಷ್ಟೊತ್ತಿಗೆ ಅವರು ಪ್ರಾಣನೇ ಹೋಗಿರುತ್ತೆ. ಹಂಗಾಗಿ ನಾವು ಮಾನ್ಯ ಕಮಿಷನರು, ಮುನ್ಸಿಪಾಲ್ಟಿ, ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂತಹ ಕಂದಾಯ ಇಲಾಖೆಯ ಅಧಿಕಾರಿಗಳು, ಊಡಾದವರು ಈ ಬಗ್ಗೆ ಶೀಘ್ರವಾಗಿ ಗಮನ ಹರಿಸಿ ಕ್ರಮ ತಗೋಬೇಕು ಅಂತೇಳಿ ಈ ಮೂಲಕ ನಾನು ಕೋರ್ತಾ ಇದ್ದೀನಿ. ಉದ್ದೇಶ ಏನು ಅಂತ ಅವರು ಏನು ಹೇಳ್ತಾರೆ ಅಂದರೆ, ಇದು ಲೇಔಟ್ ಆಗಿಲ್ಲ, ಇದು ರೆವಿನ್ಯೂ ಲ್ಯಾಂಡು, ಹಂಗಾಗಿ ನಾವು ಲೇಔಟ್ ಸದ್ಯಕ್ಕೆ ಮಾಡಿಸಲ್ಲ ಅಂತ ಹೇಳ್ತಾರೆ. ಮಾಡಿಸಿಲ್ಲ ಅಂತ ಹೇಳಿದರೆ ಈಗ ನಮಗೆ ಅನಾನುಕೂಲ ಆಗ್ತಾಯಿದೆ. ಈಗ ಅವ್ರು ಲೇಔಟ್ ಮಾಡಿಸ್ತಾರೋ ಇಲ್ವೋ ಅದು ಸೆಕೆಂಡ್ರಿ. ಈಗ ನಮಗೆ ಕ್ಲಿಯರಾಗಿ ರೋಡ್ ಬೇಕು ನಮಗೆ. ಕ್ಲಿಯರ್ ಇದರಲ್ಲಿ ಊಡಾದಲ್ಲಿ ಏನಿದೆ ಸ್ಕೆಚ್ಚಲ್ಲಿ ತೋರಿಸಿದ್ದಾರೆ ಅಂದರೆ 30 ಅಡಿ ಅಂತ ತೋರಿಸಿದ್ದಾರೆ. ಈಗ 30 ಅಡಿ ಹೋಗಿ ಕೆಲವು ಕಡೆ 8 ಅಡಿ ಹಿಂಗೆಲ್ಲ ಆಗ್ಬಿಟ್ಟಿದೆ, ಕಿರಿದಾಗ್ಬಿಟ್ಟಿದೆ. ಹಂಗಾಗಿ ಕ್ಲಿಯರಾಗಿ ನಮಗೆ ರಸ್ತೆ ಬಿಟ್ಕೊಡ್ಬೇಕು. ಮಳೆ ಬಂದ ಸಂದರ್ಭದಲ್ಲಿ ರೋಡಲ್ಲೆಲ್ಲ ನೀರು ಹರಿತದೆ, ಚರಂಡಿ ಮುಚ್ಚಿಬಿಟ್ಟಿದ್ದಾರಲ್ವ, ಹಂಗಾಗಿ ರಸ್ತೆನೂ ಕೂಡ ಕೊಚ್ಚಿ ಹೋಗ್ತಾಯಿದೆ. ಹಾಗಾಗಿ ಶೀಘ್ರವಾಗಿ ಗಮನ ತಗೋಬೇಕು. ತಾವು ವಾಹಿನಿಯವರು ಈ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಗಮನಕ್ಕೆ ತರಬೇಕು ಅಂತೇಳಿ ಈ ಮೂಲಕ ನಾನು ನಿಮ್ಮನಿಗೆ ಕೇಳ್ಕೊಡ್ತಾ ಇದ್ದೀನಿ.